ಚರ್ಚೆ ಆಯ್ತು? ಏನಿಲ್ಲ, ಇದು ಒಂದು ಗಟ್ಟಿ ಅಷ್ಟೇ. ಎಲ್ಲರೂ ಅಧಿಕಾರ ಇದ್ದಾಗ, ಮಂತ್ರಿ ಇದ್ದಾಗ ಭೇಟಿ ಆಗುವಂತ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಬಹಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರ್ಲಿಕ್ಕೆ ಅವ್ರಿಗೆ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೇಗಿದ್ದಾರೆ ಸರ್ ರಾಜಣ್ಣ ಅವರು? ಹೇಗಿದ್ದಾರೆ ಸರ್? ಅದನ್ನ ಅವ್ರು ಹೇಳ್ಕೊತಾರೆ. ಅದು ಅವರು ಪಿತ್ತೂರು ಷಡ್ಯಂತ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಅಲ್ಲ. 2 ವರ್ಷ ನಾನು ಮಂತ್ರಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗೇನ ಆತರಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿದ್ದಾರೆ. ಸರ್ ಅವ್ರೀಗ ಮಾಜಿ ಆಗಿದ್ದಾರೆ, ಅಷ್ಟು ಸುಲಭನಾಗೆ ಸಿಗಲ್ಲ ಅಪಾರ್ಟ್ಮೆಂಟ್. ತಾವೇನಾದ್ರೂ ತಮ್ಮ ನಿಯೋಗ ಹೋಗ್ತೀರಾ? ನಿಯೋಗ ಹೋಗೋದು ಬೇರೆ, ಅವ್ರು ಹೋಗೋದು ಬೇರೆ. ಯಾಕೆ ಅವ್ರು ಹೋಗ್ಬೇಕು, ತಮ್ಮ ಸಮಸ್ಯೆ ಏನಾಗಿದೆ ಘಟನೆ ಅವರೇ ವಿವರಣೆ ಮಾಡಬೇಕು. ಸರ್ ಷಡ್ಯಂತ್ರ ಅಂತ ಹೇಳಿದ್ರು, ಆ ಷಡ್ಯಂತ್ರದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಅದನ್ನೇ ಕೇಳಿದ್ರು. ನಾವು 2 ಮಂತ್ರಿಗಳನ್ನ ಎಷ್ಟಿದೆ ಏನೋ ಡ್ರಾಪ್ ಆಗಿದೆ, ಅವ್ರನ್ನ ಬೇಗ ತುಂಬಲಿಕ್ಕೆ ಒಂದು ನಿಯೋಗ ಹೋಗ್ತಾ ಇದೆ. ಬೇಗ ತುಂಬಬೇಕು, ವಿಳಂಬ ಮಾಡದೆ ಅವೇ ಖಾತೆಗಳನ್ನ ಕೊಡಬೇಕು ಅನ್ನೋ ಡಿಮಾಂಡ್ ಇದೆ.